ಎಲ್ಲರಿಗೂ ನಮಸ್ಕಾರ. ನಾನು ಧಾರವಾಡದ ಮೇರು IAS ಆ್ಯಂಡ್ KS ಸ್ಟಡಿ ಸೆಂಟರಿನ ಅರ್ಥಶಾಸ್ತ್ರದ ಉಪನ್ಯಾಸಕ ಪ್ರಾಣೇಶ್ ರಾಠೋಡ್. ಈ ಹಿಂದೆ ನಾವು ಆಲ್ರೆಡಿ KS ಪ್ರಿಲಿಮ್ಸ್ ಬಗ್ಗೆ ಮಾತಾಡಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು KS ಮೇನ್ಸ್ ಏನಿರುತ್ತೆ, ಎಷ್ಟು ಮಾರ್ಕ್ಸ್ಗಳಿರ್ತವೆ, ಹಾಗೆ ಹೀಗೆ ಆಗಿರುವಂಥ ಚೇಂಜಸ್ಗಳೇನು, ಯಾವ ರೀತಿ ಪ್ಯಾಟರ್ನ್ ಇರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ KS ಮೇನ್ಸಲ್ಲಿ ಒಟ್ಟಾರೆಯಾಗಿ ನಮಗೆ 5 ಪೇಪರ್ಗಳಿದ್ದಾವೆ. ಒಂದು ಎಸ್ಸೆ, GS1, GS2, GS3, GS4 ಈ 4 ಸಾಮಾನ್ಯ ಅಧ್ಯಯನದ ಪೇಪರು ಜೊತೆಗೆ ಒಂದು ಪ್ರಬಂಧ ಬರವಣಿಗೆ ಇರುತ್ತೆ. ಸೊ ಇದಕ್ಕಿಂತ ಮುಂಚಿತವಾಗಿ ನಮಗೆ 2 ಲ್ಯಾಂಗ್ವೇಜ್ ಪೇಪರ್ಸ್ ಇರ್ತವೆ. ಸೊ ಇದರಲ್ಲಿ ಒಂದು ಕನ್ನಡ ಫಿಕ್ಸ್ ಇರುತ್ತೆ, ಹಾಗೆ ಇನ್ನೊಂದು ಇಂಗ್ಲಿಷ್ ಇರುತ್ತೆ. ಸೊ ಈ 2 ಲ್ಯಾಂಗ್ವೇಜ್ ಅಲ್ಲಿ ನಾವು ಮಿನಿಮಮ್ ಸ್ಕೋರ್ಗಳನ್ನು ಮಾಡಬೇಕಾಗತ್ತೆ. ಸೊ ಇದು ಮತ್ತೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಏನು ಇರೋದಿಲ್ಲ. ಇಲ್ಲಿ ಎಲ್ಲಾ ಕ್ವಶನ್ಸು ಮೇನ್ಸ್ ಅಲ್ಲಿ ಡಿಸ್ಕ್ರಿಪ್ಟಿವ್ ಆನ್ಸರ್ ರೈಟಿಂಗ್ ಆಗಿರೋದ್ರಿಂದ ಇಲ್ಲಿ ನಾವು ಬರೆಯುವಂತ ಸ್ಕಿಲ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಸ್ ಎ ಆಸ್ಪಿರೆಂಟ್ಗೆ ಆ ರೈಟಿಂಗ್ ಸ್ಕಿಲ್, ಪ್ರೆಸೆಂಟೇಷನ್ ಆಫ್ ಆನ್ಸರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ರೈಟೇರಿಯಾ ಆಗುತ್ತೆ. ಸೊ ಇದರಲ್ಲಿ ಏನೇನು ಬರುತ್ತೆ, ಸೊ ಇದರಲ್ಲಿ ಒಟ್ಟಾರೆಯಾಗಿ ನಿಮಗೆ 2 ತಾಸು ಇರುತ್ತೆ ಪೇಪರು. ಸೊ ಇಂಗ್ಲಿಷ್ಗೆ 2 ತಾಸು ಟೈಮ್ ಇರುತ್ತೆ, ಹಾಗೆ ಕನ್ನಡಕ್ಕೂ 2 ತಾಸು ಟೈಮ್ ಇರುತ್ತೆ. ಸೊ ಒಟ್ಟಾರೆಯಾಗಿ 150 ಮಾರ್ಕ್ಸ್ಗಳು ಇರ್ತಾವೆ. ಇದರಲ್ಲಿ 150 ಮಾರ್ಕ್ಸ್ ಅಲ್ಲಿ ಈ 2 ಪೇಪರ್ ನಮಗೆ ಮೆರಿಟ್ ಅಲ್ಲಿ ಕೌಂಟ್ ಆಗಲ್ಲ. ಕೇವಲ ನಮಗೆ ಬೇಕಾಗಿರೋದು 50 ಮಾರ್ಕ್ಸ್ ಮಾತ್ರ. ಸೊ ಇಂಗ್ಲಿಷ್ ಅಲ್ಲಿ 50 ಮಾರ್ಕ್ಸ್ ಮತ್ತೆ ಕನ್ನಡದಲ್ಲಿ 50 ಮಾರ್ಕ್ಸ್ ನಾವು ತಗೊಂಡಿದ್ದೇ ಆದಲ್ಲಿ ನಾವು ಎಲಿಜಿಬಲ್ ಫಾರ್ ಅದರ್ ಪೇಪರ್ಸ್, ಅಂದ್ರೆ ನಮ್ಮ ಮೆರಿಟಿಗೆ ನಾವು ಕಾಂಪೀಟ್ ಮಾಡ್ಬೋದು. ಸೊ ಇದರಲ್ಲಿ 50 ಮಾರ್ಕ್ಸ್ಗಿಂತ ಕಡಿಮೆ ಸ್ಕೋರ್ಗಳೇನಾದ್ರು ನಮಗೆ ಬಂದಿದ್ದೇ ಆದಲ್ಲಿ ಈ ಪೇಪರ್ಸ್ಗಳನ್ನು ವ್ಯಾಲ್ಯೂಯೇಟೇ ಮಾಡೋದಿಲ್ಲ. ಸೊ ಹಾಗಾಗಿ ಇವು ಎಲಿಜಿಬಲ್ ಪೇಪರ್ಸ್, 2 ಲ್ಯಾಂಗ್ವೇಜ್ ಪೇಪರ್ಸ್ ಏನಿದಾವೋ ಈ ಪೇಪರ್ಸ್ ಅನ್ನ ಎಲಿಜಿಬಲ್ ಪೇಪರ್ಸ್ ಫಾರ್ ಮೇನ್ಸ್ ಅಂತ ಹೇಳ್ತಾ ಇದೀವಿ ನಾವು. ಸೊ ಹಾಗಾಗಿ 50 ಮಾರ್ಕ್ಸ್ ತಗೊಳ್ಳೋದು ಕಡ್ಡಾಯ ಇದರಲ್ಲಿ. ಸೊ ಹಾಗಿದ್ದಾಗ ಇದರಲ್ಲಿ ಏನಿರುತ್ತೆ, ಯಾವ್ಯಾವ ಏನೇನು ಓದ್ಬೇಕು, ನಾವು ಏನನ್ನು ಫೋಕಸ್ ಮಾಡ್ಬೇಕು. ಸೊ 2 ಲ್ಯಾಂಗ್ವೇಜ್ ಅಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಪ್ಯಾಸೇಜ್ ರೈಟಿಂಗ್ ಇರುತ್ತೆ, ನಂತರ ವೊಕ್ಯಾಬ್ಯುಲರಿ ಪಾರ್ಟ್ ಇರುತ್ತೆ, ನಂತರ ಪ್ರಿಸೈಸ್ ರೈಟಿಂಗ್ ಇರುತ್ತೆ, ಶಾರ್ಟ್ ಎಸ್ಸೆ ಇರುತ್ತೆ, ಹಾಗೇನೆ ಟ್ರಾನ್ಸ್ಲೇಷನ್ ಇರುತ್ತೆ. ಸೊ ಈ 150 ಮಾರ್ಕ್ಸ್ಗಳಲ್ಲಿ ಇಷ್ಟು ಕವರ್ ಮಾಡಿರ್ತಾರೆ ಪ್ರತಿಯೊಂದು ಪೇಪರ್ ಅಲ್ಲಿ. ಕನ್ನಡದಕ್ಕೆ 150 ಮಾರ್ಕ್ಸ್ ಅಲ್ಲಿ ಇಷ್ಟು ಕವರ್ ಮಾಡಿರ್ತಾರೆ, ಹಾಗೆ ಇಂಗ್ಲಿಷ್ ಅಲ್ಲಿ 150 ಮಾರ್ಕ್ಸ್ಗೆ ಇಷ್ಟು ಸಿಲೆಬಸ್ ಅನ್ನ ಕವರ್ ಮಾಡಿರ್ತಾರೆ. ಸೊ ಇಷ್ಟು ಸಿಲೆಬಸ್ ಅನ್ನು ನಾವು ಥರೋವಾಗಿ ಪ್ರಿಪೇರ್ ಆಗಿ 150ಕ್ಕೆ 50 ಮಾರ್ಕ್ಸ್ ತಗೊಳ್ಳುವಂತ ಎಬಿಲಿಟಿ ಇತ್ತು ಅಂತಂದ್ರೆ ಈ ಲ್ಯಾಂಗ್ವೇಜ್ ಪೇಪರ್ ನ ನಾವು ಈಸಿಯಾಗಿ ಕ್ವಾಲಿಫೈ ಮಾಡಬಹುದು. ಸೊ ಒಂದು ಬಾರಿ ಇದು ಕ್ವಾಲಿಫೈ ಆದ ನಂತರ ನಂತರ ನಮಗೆ ಬರುವಂತ ಮೇನ್ ಟಾಪಿಕ್ಸ್ ಅಂತ ಹೇಳ್ತೀವಿ. ಇದನ್ನ ನಮ್ಮ ಮೆರಿಟ್ ಕನ್ಸಿಡರ್ ಆಗುವಂತ ಟಾಪಿಕ್ಸ್ ಗಳಂತ ಹೇಳ್ತಾ ಇದೀವಿ. ಸೊ ಅವುಗಳಂತಂದ್ರೆ ಇಲ್ಲಿ ಆಲ್ರೆಡಿ ಹೇಳಿದೀವಿ ನಾವು 4 ಸಾಮಾನ್ಯ ಅಧ್ಯಯನದ ಪೇಪರ್ ಇರ್ತವೆ, ಅದ್ರ ಜೊತೆಗೆ ಒಂದು ಎಸ್ಸೆ ರೈಟಿಂಗ್ ಇರುತ್ತೆ. ಸೊ ಇಲ್ಲಿವರೆಗೆ ಪ್ರೀವಿಯಸ್ ಟರ್ಮ್ ಅಲ್ಲಿ ನಮಗೆ ಎಸ್ಸೆ ಅಲ್ಲಿ ಸೆಕ್ಷನ್ ಎ, ಸೆಕ್ಷನ್ ಬಿ ಅಂತ 2 ಪಾರ್ಟ್ ಇರ್ತಿದ್ವು. ಬಟ್ 2021ರಲ್ಲಿ ಬರೆದಿರುವಂತ ಎಕ್ಸಾಮ್ ಅಲ್ಲಿ KS ಮೇನ್ಸ್ ಅಲ್ಲಿ ಕೇವಲ 2 ಆಪ್ಷನ್ಗಳಿದಾವೆ. ಅಂದ್ರೆ ಅಲ್ಲಿ ನಮಗೆ ಯಾವುದೇ ರೀತಿಯಾದ ಎಕ್ಸ್ಟ್ರಾ ಕ್ವಶನ್ಸ್ ಗಳು ಕೊಡ್ತಾ ಇಲ್ಲ, ಅಂದ್ರೆ ಎಕ್ಸ್ಟ್ರಾ ಸೆಕ್ಷನ್ಸ್ ಗಳು ಡಿವೈಡ್ ಮಾಡ್ತಾ ಇಲ್ಲ. 2 ಎಸ್ಸೆಗಳನ್ನು ಕೊಡ್ತಾ ಇದ್ದಾನೆ, ಅದನ್ನ ಕಂಪಲ್ಸರಿ ಆಗಿ ಬರಿಬೇಕನ್ನುವಂತ ಚೇಂಜಸ್ ಅನ್ನ ಈ ಹೊಸ 2021ರ ಪ್ಯಾಟರ್ನ್ ಅಲ್ಲಿ ನಾವು ಕಂಡಿದ್ದೀವಿ. ಸೊ ಇದರಲ್ಲಿ ಯಾವುದೇ ರೀತಿಯಾದ ಚಾಯ್ಸಸ್ ಗಳು ಸ್ಟೂಡೆಂಟ್ಸ್ಗೆ ಇರೋದಿಲ್ಲ. ಸೊ ಹಾಗಾಗಿ 2 ಎಸ್ಸೆಗಳು ಕಂಪಲ್ಸರಿ ಆಗಿ ಬರಿಬೇಕಾಗತ್ತೆ. ಸೊ ಅದಕ್ಕಾಗಿ ಇದು ಬಹಳ ಟಫ್ ಆಗುತ್ತೆ. ಯಾಕಂತಂದ್ರೆ ಮೊದಲು ಚಾಯ್ಸ್ ಅಲ್ಲಿ ಇದ್ದಾಗ ನಾವೇನು ಅನ್ಕೊಂತಿದ್ವಿ, 4 1 ಮತ್ತೆ ಸೆಕ್ಷನ್ ಬಿ 4 ಒಂದಿರುತ್ತೆ. ಯಾವ್ದಾದ್ರು ನಮ್ಗೆ ಈಸಿ ಆಗಿರುವಂತ, ಯಾಕಂದ್ರೆ 4 ಅಂತ ಅಂದ ತಕ್ಷಣ ಅದ್ರಲ್ಲಿ ಯಾವ್ದಾದ್ರು ಒಂದು ಈಸಿ ಟಾಪಿಕ್ ಇದ್ದೇ ಇರುತ್ತೆ. ಸೊ ಎಲ್ಲರಿಗೂ ಗೊತ್ತಿರುವಂತ ಟಾಪಿಕ್ ಇದ್ದೇ ಇರುತ್ತೆ. ಸೊ ಅದನ್ನ ನಾವು ಈಸಿಯಾಗಿ ಬರಿಬಹುದು ಅನ್ನೋ ಒಂದು ನಂಬಿಕೆ ಇರ್ತಿತ್ತು. ಬಟ್ ಆದ್ರೆ ಈ ವರ್ಷದ ಪ್ಯಾಟರ್ನ್ ಅಲ್ಲಿ ಕೇವಲ 2 ಕ್ವಶನ್ಸ್ ಕೊಡ್ತಾ ಇದ್ದಾನೆ, 2 ಕಂಪಲ್ಸರಿ ಬರಿಬೇಕಾಗತ್ತೆ. ಸೊ ಇದರಲ್ಲಿ ಈ ಪ್ಯಾಟರ್ನ್ ಅಲ್ಲಿ ಎಸ್ಸೆ ಒಳಗಡೆ ಒಂದು ಎಸ್ಸೆಯನ್ನ ನ್ಯಾಷನಲ್ ಇವೆಂಟ್ಸ್ ಮೇಲೆ ಕೊಟ್ಟಿರ್ತಾರೆ. ಸೊ ಸೆಕೆಂಡ್ ಎಸ್ಸೆನ ಸ್ಟೇಟ್ ಇವೆಂಟ್ಸ್ ಅಥವಾ ಲೋಕಲ್ ಇವೆಂಟ್ಸ್ ಅಂತ ಹೇಳ್ತೀವಿ ನಾವು. ಸೊ ಇವೆರಡರ ಬೇಸಿಸ್ ಮೇಲೆ ಒಂದೊಂದು ಎಸ್ಸೆಗಳನ್ನು ಬರಿಬೇಕಾಗುತ್ತೆ. ಸೊ ಈ ಎರಡರಲ್ಲಿ
ಒಂದೊಂದು ಎಸ್ಸೆಗೆ 125 ಮಾರ್ಕ್ಸ್ ಇರ್ತವೆ. ಇದಕ್ಕೆ 125 ಮಾರ್ಕ್ಸ್, ಹಾಗೆ ಸೆಕೆಂಡ್ ಕ್ವಶನ್ಗೆ 125 ಮಾರ್ಕ್ಸ್ ಅಲಾಟ್ ಮಾಡಿರ್ತಾರೆ. ಸೊ ಎರಡು ಮಸ್ಟ್ ಅಂಡ್ ಶುಡ್ ಬರೀಲೇಬೇಕು, ಇದರಲ್ಲಿ ಚಾಯ್ಸಸ್ ಯಾವುದು ಸಿಗೋದಿಲ್ಲ. ಸೊ ಹಾಗಾಗಿ ಒಬ್ಬ ಆಸ್ಪಿರೆಂಟ್ ಕ್ರೂಷಿಯಲ್ ಪಾರ್ಟ್ ಇರೋದು ಏನು ಅಂತಂದ್ರೆ ವಿತೌಟ್ ಚಾಯ್ಸ್ ಅನ್ನ ನಾವು ಬರಿಬೇಕಾಗುತ್ತೆ. ವಿತೌಟ್ ಚಾಯ್ಸ್ ನಾವು ಎಸ್ಸೆಗಳನ್ನು ಬರೆಯೋದಿದೆಯಲ್ಲ, ಅದು ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್. ಸೊ ಅದಕ್ಕಾಗಿ ಎಸ್ಸೆಗಳನ್ನು ನಾವು ಒಂದು ಬುಕ್ಗಳನ್ನು ಓದಿ, ಯಾವುದೋ ಪ್ರಬಂಧದ ಬುಕ್ಗಳನ್ನು ಓದಿ ಅಥವಾ ಯಾರೋ ಒಬ್ರು ಚೆನ್ನಾಗಿ ಬರೆದಿರೋದನ್ನ ನೋಡಿ ಕಲಿತೀವಿ, ನೋಡ್ಕೊಂಡು ಕಲಿತೀವಿ. ಆಮೇಲೆ ಒಳ್ಳೆ ಆನ್ಸರ್ಸ್ ಗಳನ್ನ ಬರ್ದಿರೋರ ಹತ್ರ ನಾವು ಕಲ್ಕೊಂಡು ಬರಿತೀವಿ ಅಂತಂದ್ರೆ ತಪ್ಪಾಗತ್ತೆ. ಸೊ ಎದಕ್ಕೆ ಅಂತಂದ್ರೆ ಅವ್ರ ಆಬ್ಜೆಕ್ಟಿವ್ಸ್, ವಿಮ್ಸ್, ಫೆನ್ಸಸ್ ಪ್ರತಿಯೊಂದು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ. ಸೊ ಅದೇ ರೀತಿ ನಮ್ದು ವಿಮ್ಸ್ ಅಂಡ್ ಫೆನ್ಸಸ್ ಬೇರೆ ರೀತಿಯಲ್ಲಿ ಇರ್ತವೆ, ವೇ ಆಫ್ ಎಕ್ಸ್ಪ್ಲನೇಷನ್ ಬೇರೆ ಇರುತ್ತೆ, ಪ್ರೆಸೆಂಟಿಂಗ್ ದ ಆನ್ಸರ್ಸ್ ಬೇರೆ ಇರ್ತವೆ. ಸೊ ಹಾಗಾಗಿ ಬೇರೆಯವ್ರನ್ನ ಕಾಪಿ ಮಾಡೋದಕ್ಕಿಂತ ಮುಖ್ಯವಾಗಿ ನಮಗ್ ಬೇಕಾಗಿರೋದೇನು, ನಮ್ಮಲ್ಲಿ ಏನು ಕೊರತೆಗಳಿದಾವೆ, ಆಸ್ ಎ ಆಸ್ಪಿರೆಂಟ್ ನಮ್ಗೆ ಎಲ್ಲಿ ಸ್ಕೋರ್ಗಳು ಜಾಸ್ತಿ ಮಾಡ್ಬೋದು ಅಥವಾ ಬೇರೆಯವ್ರ ಆನ್ಸರ್ ಅಲ್ಲಿ ಎಲ್ಲಿ ವೇಟೇಜ್ ಜಾಸ್ತಿ ಆಗ್ತಿದೆ ಅಂತ ಡೈಮೆನ್ಷನ್ಸ್ ಗಳನ್ನ ನಾವು ತಗೊಂಡು ನಮ್ಮ ಎಸ್ಸೆ ಒಳಗೆ ಇನ್ಕ್ಲೂಡ್ ಮಾಡಿದ್ರೆ ದಟ್ ಇಟ್ ಸೆಲ್ಫ್ ಕವರ್ಸ್ ಯುವರ್ ಎಸ್ಸೆ ಪಾರ್ಟ್. ಸೊ ಇದಕ್ಕೆ ನಾವು ಎಕ್ಸ್ಟ್ರಾ ನಾಲೆಜ್ ಅಥವಾ ಎಕ್ಸ್ಟ್ರಾ ಓದುವಂತ ನೆಸೆಸರಿ ಏನು ಆಸ್ಪಿರೆಂಟ್ಗೆ ಇಲ್ಲ. ಸೊ ಹಾಗಾಗಿ ಈ 125 ಮಾರ್ಕ್ಸ್ ಇಲ್ಲಿ ವರ್ಡ್ ಲಿಮಿಟ್ ಇರುತ್ತೆ, ಅದು ಗಮನದಲ್ಲಿ ಇರ್ಬೇಕಾಗತ್ತೆ. ಸೊ ಒಂದೊಂದು ಎಸ್ಸೆಗೆ 1250 ವರ್ಡ್ಸ್ ಇರ್ತವೆ. ಸೊ ಈ ವರ್ಡ್ ಲಿಮಿಟ್ ಒಳಗಡೆನೆ ಮುಗಿಸ್ಬೇಕಾಗತ್ತೆ. ಸೊ ಹಾಗಿದ್ದಾಗ ಎಸ್ಸೆ ಯಾವ ರೀತಿ ಬರಿಬೇಕು, ಹೇಗ್ ಬರಿಬೇಕು, ಯಾವ ರೀತಿ ಪ್ರೆಸೆಂಟ್ ಮಾಡಿದ್ರೆ ನಮ್ಗೆ ಒಳ್ಳೆ ರೀತಿಯಲ್ಲಿ ಸ್ಕೋರ್ ಆಗುತ್ತೆ ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಸದ್ಯಕ್ಕೆ ಸಿಲೆಬಸ್ ಅಲ್ಲಿ 2 ಎಸ್ಸೆಗಳು ಬರಿಬೇಕು, ಪ್ರತಿಯೊಂದಕ್ಕೂ 125 ಮಾರ್ಕ್ಸ್ ಇರ್ತವೆ. ಹಾಗೆ ಪ್ರತಿಯೊಂದು ಎಸ್ಸೆಗೂ 1250 ವರ್ಡ್ಸ್, ಆ ವರ್ಡಿಂಗ್ ಲಿಮಿಟ್ ಒಳಗಡೆ ನೀವು ಕವರ್ ಮಾಡ್ಬೇಕಾಗತ್ತೆ. ಸೊ ಇದಕ್ಕೆ ರೆಫರೆನ್ಸಸ್ ಅನ್ನೋದೇನು ಇಲ್ಲ, ಜಸ್ಟ್ ಏನಂತಂದ್ರೆ ಕಾಂಬಿನೇಷನ್ ಆಫ್ ಆಲ್ ದ GS ಸಬ್ಜೆಕ್ಟ್. ಸೊ GS ಸಬ್ಜೆಕ್ಟ್ಸ್ ಅಲ್ಲಿ ನಾವು ಏನೇನು ಓದ್ತೀವಿ, ಹಿಸ್ಟ್ರಿ, ಎಕಾನಮಿ, ಪಾಲಿಟಿ, ಜೋಗ್ರಫಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಎಕಾಲಜಿ ಅಂಡ್ ಎನ್ವಿರಾನ್ಮೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಹಾಗೆ ಎಥಿಕಲ್ ಡೈಮೆನ್ಷನ್, ಜಸ್ಟಿಸ್ ಪಾರ್ಟ್. ಸೊ ಇವೆಲ್ಲರದ್ದು ಕಾಂಬಿನೇಷನ್ ನಾಲೆಜ್ ಅಂತ ಏನ್ ಹೇಳ್ತೀವೋ ಅದನ್ನ ನಾವು ಎಸ್ಸೆ ಅಂತ ಹೇಳ್ತೀವಿ. ಸೊ ಅದಕ್ಕಾಗಿ ಇದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಪ್ರಿಪೇರ್ ಆಗುವಂತ ಅವಶ್ಯಕತೆ ಇಲ್ಲ. ಬದಲಾಗಿ ಏನ್ ಮಾಡ್ಬೋದು ನಾವು ಅಂತಂದ್ರೆ ಆಸ್ ಎ ಆಸ್ಪಿರೆಂಟ್ ವಾರಕ್ಕೆ ಒಂದೊಂದು ಎಸ್ಸೆ ಅಂತೆ ಪ್ರತಿ ವಾರ ಒಂದೊಂದು ಬರ್ಕೊಂತ ಹೋದ್ರೆ ಎಸ್ಸೆ ಕಂಪ್ಲೀಟ್ ಆಗುತ್ತೆ. ಸೊ ಅದರ ನಂತರ GS1. ಸೊ GS1 ನಲ್ಲಿ 3 ಪಾರ್ಟ್ ಬರ್ತಾವೆ ಮತ್ತೆ. ಸೊ ಪ್ರತಿ GS ಪೇಪರ್ ಅಲ್ಲಿ 3 ಪಾರ್ಟ್ ಬರ್ತವೆ. ಸೊ GS ಪೇಪರ್ 1 ನಲ್ಲಿ ಹಿಸ್ಟ್ರಿ ಬರುತ್ತೆ, ಸೋಷಿಯಾಲಜಿ ಬರುತ್ತೆ, ಹಾಗೇನೆ ಎಕನಾಮಿಕ್ಸ್ ಬರುತ್ತೆ. ಸೊ ಇದಕ್ಕೆ ಆಲ್ರೆಡಿ ನಾವು ಈ ಎಕನಾಮಿಕ್ಸ್ ಮತ್ತೆ ಹಿಸ್ಟ್ರಿ ಪಾರ್ಟ್ ಪ್ರಿಲಿಮ್ಸ್ ಅಲ್ಲಿನೂ ಕವರ್ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಎಕ್ಸ್ಟ್ರಾ ರಿಸೋರ್ಸಸ್ ಓದುವಂತ ಅವಶ್ಯಕತೆ ಇಲ್ಲ. ಸೊ ಹಿಸ್ಟ್ರಿಗೆ ನಾವು ಆಲ್ರೆಡಿ ಹೇಳಿರುವ ಹಾಗೆ ಹಿಂದಿನ ವಿಡಿಯೋದಲ್ಲಿ ನಾವು ಆಲ್ರೆಡಿ ಹೇಳಿದ್ವಿ ಹಿಸ್ಟ್ರಿಗೆ ಏನೇನ್ ಬೇಕು ಅಂತ. ಸೊ ಅದರಲ್ಲಿ 4 ಪಾರ್ಟ್ ಬರ್ತವೆ ಹಿಸ್ಟ್ರಿಯಲ್ಲಿ, ಮತ್ತೆ ಆನ್ಸಿಯಂಟ್ ಇಂಡಿಯಾ, ಮಿಡಿವಲ್ ಇಂಡಿಯಾ, ಮಾಡರ್ನ್ ಇಂಡಿಯಾ, ಹಾಗೆ ಕರ್ನಾಟಕ ಹಿಸ್ಟ್ರಿ. ಸೊ ಕರ್ನಾಟಕ ಹಿಸ್ಟ್ರಿಗೆ ಚಂದ್ರಶೇಖರಪ್ಪ ಅಂತೇಳಿ ಹೇಳಿದ್ದೀವಿ ನಾವು. ಸೊ ಈ ಪ್ರತಿಯೊಂದು ಪಾರ್ಟಿಗೆ ಆನ್ಸಿಯಂಟ್, ಮಿಡಿವಲ್ ಮತ್ತೆ ಮಾಡರ್ನ್ ಇಂಡಿಯಾಕ್ಕೆ ಪ್ರತಿಯೊಂದಕ್ಕೆ ಸದಾಶಿವ ಅವರ ಬುಕ್ ಇದೆ. ಸೊ ಇದೊಂದನ್ನ ರೆಫರ್ ಮಾಡಿದ್ರೆ, ಈ 3 ಬುಕ್ ಜೊತೆಗೆ ಈ ಬುಕ್ ಅನ್ನ ರೆಫರ್ ಮಾಡಿದ್ರೆ ಹಿಸ್ಟ್ರಿ ಕಂಪ್ಲೀಟ್ ಆಗುತ್ತೆ. ಬಟ್ ಆದ್ರೆ ಇದರಲ್ಲಿ ಎಲ್ಲವನ್ನು ಪ್ರತಿಯೊಂದು ಚಾಪ್ಟರ್ಸ್ ಅನ್ನು ಓದುವಂತ ಅವಶ್ಯಕತೆ ಸ್ಟೂಡೆಂಟ್ಸ್ ಇಲ್ಲ. ಸೊ ಸಿಲೆಬಸ್ ಅನ್ನು ನೋಡಬೇಕು, ಸಿಲೆಬಸ್ ಅಲ್ಲಿ ಏನು ಟಾಪಿಕ್ಸ್ ಗಳು ಮೆನ್ಷನ್ ಮಾಡಿದಾರೋ ಆ ಟಾಪಿಕ್ಸ್ ಅನ್ನ ಎಲೆಕ್ಟಿವ್ ಆಗಿ ತಗೊಂಡು ಸೆಲೆಕ್ಟೆಡ್ ಟಾಪಿಕ್ಸ್ ಅನ್ನ ಮಾತ್ರ ರೀಡ್ ಮಾಡ್ಬೇಕಾಗತ್ತೆ. ಸೊ ಅನ್ನೆಸೆಸರಿ ಟೈಮ್ ಗಳನ್ನು ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಏನು ನೆಸೆಸರಿ ಇರುತ್ತೋ, ಏನು ನಮ್ಗೆ ಮಾರ್ಕ್ಸ್ ಹೆಚ್ಚಿಗಾಗೋದಕ್ಕೆ ಏನೇನು ಅವಕಾಶ ಇದಾವೋ ಅದನ್ನು ಮಾತ್ರ ಪ್ರಿಪೇರ್ ಆದ್ರೆ ಒಳ್ಳೆಯದು. ಸೊ ಸೋಷಿಯಾಲಜಿಯಲ್ಲಿ 11th ಮತ್ತೆ 12th ಬುಕ್ಸ್ ಗಳು ಸಿಗ್ತವೆ. ಸೊ ಈ 2 ಬುಕ್ಸ್ ಗಳನ್ನ ಸಪರೇಟ್ ಆಗಿ ನಾವು ಓದ್ಕೊಂಡ್ಬಿಟ್ರೆ ಸೋಷಿಯಾಲಜಿ ಪಾರ್ಟ್ ಕವರ್ ಆಗುತ್ತೆ. ಹಾಗೆ ಎಕನಾಮಿಕ್ಸ್ ಅಲ್ಲಿ 11th ಮತ್ತೆ 12th ಎಕನಾಮಿಕ್ಸ್ ಬುಕ್ಸ್ ಇದಾವೆ. ಸೊ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂತಂದ್ರೆ ಈ ಎಕನಾಮಿಕ್ಸ್ 11th ಸ್ಟ್ಯಾಂಡರ್ಡ್ ಬುಕ್ ಏನಿದೆ, ಭಾರತದ ಆರ್ಥಿಕ ಅಭಿವೃದ್ಧಿ ಬುಕ್ ಇದೆನೋ, ಇದರಲ್ಲಿ 10 ಟಾಪಿಕ್ಸ್ ಇದಾವೆ. ಆ 10 ಟಾಪಿಕ್ ಅಲ್ಲಿ ಒಂದು ಎಸ್ಸೆ ಬಂದೇ ಬರುತ್ತೆ. ಸೊ ಅಂದ್ರೆ ಲೋಕಲ್ ಮತ್ತೆ ನ್ಯಾಷನಲ್ ಇವೆಂಟ್ಸ್ ಒಳಗಡೆ ದ ಬೇಸಿಕ್ ಪ್ರಾಬ್ಲಮ್ಸ್ ಆಫ್ ಸೊಸೈಟಿ ಅಂತ ಏನ್ ಹೇಳ್ತೀವಿ ನಾವು, ಅದು ನಮಗೆ ಈ ಬುಕ್ ಒಳಗೆ ಕಾಣ್ತೀವಿ. ಆ ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ಯಾವ ರೀತಿ ಸಾರ್ಟ್ ಔಟ್ ಮಾಡ್ಕೋಬೇಕು, ಏನೇನು ಸುಧಾರಣೆಗಳಾಗಿದಾವ ಅನ್ನೋದನ್ನ ಈ 11th ಕ್ಲಾಸ್ NCERT ಬುಕ್ ಒಳಗಡೆ, ಹಾಗೆ ಸೋಷಿಯಾಲಜಿ 11th ಮತ್ತೆ 12th ಕ್ಲಾಸ್ ಬುಕ್ಸ್ ಒಳಗಡೆ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನ ನಾವು ಥರೋವಾಗಿ ಪ್ರಿಪೇರ್ ಆಗ್ಬಿಟ್ರೆ ಇಷ್ಟು ಕವರ್ ಆಗುತ್ತೆ. ಸೊ ಇದರಲ್ಲಿ ಅಕಾರ್ಡಿಂಗ್ ಟು ದಿಸ್ ವೇಟೇಜ್ ನಿಮ್ಗೆ ಹಿಸ್ಟ್ರಿಯಲ್ಲಿ 80 ರಿಂದ 85 ಇರುತ್ತೆ, 80 ರಿಂದ 85 ಮಾರ್ಕ್ಸ್ ಸೋಷಿಯಾಲಜಿಯಲ್ಲಿ ಬರುತ್ತೆ, ಹಾಗೆ 80 ರಿಂದ 85 ಮಾರ್ಕ್ಸ್ ಎಕನಾಮಿಕ್ ಸಬ್ಜೆಕ್ಟ್ ಇಂದ ಬರುತ್ತೆ. ಸೊ ಹಾಗಾಗಿ ಯಾವುದನ್ನು ಆಸ್ಪಿರೆಂಟ್ಸ್ ಗಳು ನೆಗ್ಲೆಕ್ಟ್ ಮಾಡೋದು ಅಥವಾ ಇಗ್ನೋರ್ ಮಾಡುವಂತ ಅವಕಾಶಗಳಿಲ್ಲ ಇಲ್ಲಿ. ಸೊ ಎಲ್ಲವೂ ಕಂಪಲ್ಸರಿ ಆಗಿ ಬರೀಬೇಕು ಇಲ್ಲಿ. ಸೊ ಇಲ್ಲಿ ಒಟ್ಟಾರೆಯಾಗಿ ನಮಗೆ 20 ರಿಂದ 21 ಕ್ವಶನ್ಸ್ ಗಳು ಬರ್ತವೆ.
ಸೊ ಇದರಲ್ಲಿ ಆಸ್ಪಿರೆಂಟ್ಸ್ಗೆ ಯಾವುದು ಚಾಯ್ಸ್ ಇರೋದಿಲ್ಲ, ಎಲ್ಲವೂ ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ಬರೀಲೇಬೇಕಾಗುತ್ತೆ. ಸೊ ಒಂದು ಕ್ವಶನಿಗೆ 12 ಮಾರ್ಕ್ಸ್ಗಳು ಇದ್ದೇ ಇರ್ತವೆ. ಒಂದು ಕ್ವಶನ್ಗೆ 12 ಮಾರ್ಕ್ಸ್, ಅಥವಾ ಪ್ಯಾಟರ್ನ್ ಚೇಂಜ್ ಆದಲ್ಲಿ 20 ಕ್ವಶನ್ ಕೊಟ್ಟಿದಾಗ ಒಂದು ಕ್ವಶನ್ಗೆ 12.5 ಮಾರ್ಕ್ಸ್ ಆಗ್ತದೆ. ಅದೇ ಕೆಲವೊಂದು ಬಾರಿ ಪ್ಯಾಟರ್ನ್ ಚೇಂಜ್ ಆಗುತ್ತೆ, ಇನ್ನು ಕೆಲವೊಂದು ಬಾರಿ 10 ಕ್ವಶನ್ 10 ಮಾರ್ಕ್ಸ್ ಕೇಳಿ, ಇನ್ನು ಉಳಿದಿರುವಂತೆ 10 ಕ್ವಶನ್ 15 ಮಾರ್ಕ್ಸ್ ಕೇಳುವಂತ ಕೇಳಬಹುದು. ಸೊ ಹಾಗಾಗಿ ಸೊ ಅಕಾರ್ಡಿಂಗ್ ಟು ದ ಪ್ಯಾಟರ್ನ್ ಏನಿದೆ ನಮ್ಮ ಮೈಂಡ್ ಸೆಟ್ ಅಲ್ಲಿ ಆಸ್ ಎ ಆಸ್ಪಿರೆಂಟ್ ಗೊತ್ತಾಗಬೇಕು. 20ರಿಂದ 21 ಕ್ವಶನ್ ಕಂಪಲ್ಸರಿ ಕೇಳೇ ಕೇಳ್ತಾರೆ. ಆ ಎಲ್ಲಾ ಕ್ವಶನ್ಸ್ ಮಸ್ಟ್ ಅಂಡ್ ಶುಡ್ ನಾವು ಅಟೆಂಡ್ ಮಾಡಲೇಬೇಕು. ಸೊ ಹಾಗಾಗಿ ಇಲ್ಲಿ ಆಸ್ಪಿರೆಂಟ್ ಗೆ ನಾಲೆಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ದ ವೇ ಆಫ್ ರಿಪ್ರೆಸೆಂಟಿಂಗ್ ದ ಆನ್ಸರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ರೈಟಿಂಗ್ ಸ್ಕಿಲ್ ಒಂದು ಕ್ವಶನ್ಗೆ ಯಾವ ರೀತಿ ಆನ್ಸರ್ ಮಾಡ್ಬೇಕು ಅನ್ನೋದನ್ನ ನಾವು ಮುಂದಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ನೆಕ್ಸ್ಟ್ GS2 ಅಲ್ಲಿ ಇಲ್ಲಿನೂ ನಮಗೆ ಮಾರ್ಕ್ಸ್ ಡಿವೈಡ್ ಆಗ್ತವೆ. ಸೊ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬರುತ್ತೆ, ಇನ್ನೊಂದು ಪಾಲಿಟಿ ಬರುತ್ತೆ, ಅದರ ನಂತರ ಜಿಯೋಗ್ರಫಿ ಬರುತ್ತೆ. ಸೊ ಈ GS2 ಅಲ್ಲಿ ಮತ್ತೆ 3 ಪಾರ್ಟ್ಗಳಂತ ಹೇಳ್ತಾ ಇದ್ದೀವಿ ನಾವು. ಸೊ ಒಂದು ಪಾಲಿಟಿ, ಜಿಯೋಗ್ರಫಿ, ಹಾಗೇನೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸೊ ಈ 3 ಪಾರ್ಟ್ ಅಲ್ಲಿ ಅಗೇನ್ ಮತ್ತೆ ಒಟ್ಟಾರೆಯಾಗಿ 250 ಮಾರ್ಕ್ಸ್ ಇರುತ್ತೆ. ಅಗೇನ್ ಸೇಮ್ 20ರಿಂದ 21 ಕ್ವಶನ್ಸ್ ಗಳು ಇರ್ತವೆ. ಸೊ ಅಗೇನ್ 3 ಅವರ್ ಡ್ಯೂರೇಷನ್ ಇರುತ್ತೆ. ಸೊ ಪ್ರತಿಯೊಂದು ಸ್ಲಾಟ್ ಅಲ್ಲಿನೂ ವೇಟೇಜ್ ಇರುತ್ತೆ. ಇಲ್ಲಿನೂ 80ರಿಂದ 85 ಕ್ವಶನ್, 80ರಿಂದ 85 ಮಾರ್ಕ್ಸ್ ಗಳು ಡಿವೈಡ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಪಾರ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಹಾಗೆ ಕ್ರೂಷಿಯಲ್ ಕೂಡ ಆಗುತ್ತೆ. ಸೊ ಅದಕ್ಕೆ ಇದಕ್ಕೆ ರೆಫರೆನ್ಸಸ್ ಬೇಕಾಗಿರೋದು ರಾಜಶೇಖರ್. ಆಲ್ಮೋಸ್ಟ್ ಆಲ್ ಪಾಲಿಟಿ ಅಂದ ತಕ್ಷಣ ನಾವು PS ಗಂಗಾಧರ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಬಟ್ ಆದ್ರೆ ಇಲ್ಲಿ ಪಾಲಿಟಿ ಅಂತಂದ್ರೆ ಇಲ್ಲಿ ಬರೀ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಷ್ಟೇ ಇಲ್ಲ. ಸೊ ಇದ್ರ ಜೊತೆಗೆ ಗವರ್ನೆನ್ಸ್ ಪಾರ್ಟ್ ಹೆಚ್ಚಿಗೆ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ. ಹೆಚ್ಚಾಗಿ ಕ್ವಶನ್ಸ್ ಗಳು ಬರ್ತಿರೋದು ಗವರ್ನೆನ್ಸ್ ಪಾರ್ಟ್ ಅಲ್ಲಿ. ಅಂದ್ರೆ ಆಡಳಿತ, ಯಾವ ರೀತಿ ಆಡಳಿತ ನಡೆಸಬೇಕು, ಆಡಳಿತದಿಂದ ಯಾವ ರೀತಿ ಸುಧಾರಣೆಗಳನ್ನ ತರಬೇಕು ಅನ್ನೋದ್ರ ಮೇಲೆ ಹೆಚ್ಚಾಗಿ ಪಾಲಿಟಿ ಕ್ವಶನ್ಸ್ ಕೇಳ್ತಿರ್ತಾರೆ. ಸೊ ಹಾಗಾಗಿ ಇದಕ್ಕೆ ನಾವು ರಾಜಶೇಖರ್ ಆಥರ್ ಇರುವಂತ ಬುಕ್ ಅನ್ನ ನಾವು ಪ್ರಿಪೇರ್ ಆಗ್ಬಿಟ್ರೆ ಪಾಲಿಟಿ ನಾಲೆಜ್ ಸಿಗುತ್ತೆ. ಜಿಯೋಗ್ರಫಿಗೆ ನಾವು ಆಲ್ರೆಡಿ ಹೇಳಿದೀವಿ 11th ಮತ್ತೆ 12th ಸ್ಟ್ಯಾಂಡರ್ಡ್ ಬುಕ್ಸ್ ಅಂತ ಹೇಳಿ. ಸೊ ಇದ್ರ ಜೊತೆಗೆ ಫಿಸಿಕಲ್ ಜಿಯೋಗ್ರಫಿ ಆಫ್ ಬೋತ್ ಕರ್ನಾಟಕ ಮತ್ತೆ ಇಂಡಿಯಾದಕ್ಕೆ ರಂಗನಾಥ್ ಬುಕ್ ಅನ್ನ ನೀವು ಪ್ರಿಪೇರ್ ಆಗ್ಬೇಕಾಗತ್ತೆ. ಅದೇ ರೀತಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಹಾಲಪ್ಪ ಬುಕ್ ಇದೆ. ಬಟ್ ಆದ್ರೆ ಇದು ಹಾಲಪ್ಪ ಬುಕ್ ಆಪ್ಷನಲ್ ಅವರಿಗೆ ಬರೆದಿರುವಂತ ಬುಕ್ ಇದೆ. ಫಾರ್ GS ಆಸ್ಪಿರೆಂಟ್ಸ್ ಗೆ ಹಾಲಪ್ಪ ಬುಕ್ ಇಲ್ಲ. ಸೊ ಆಸ್ ಎ ಆಸ್ಪಿರೆಂಟ್ ಇದಕ್ಕೆ ಆಲ್ಟರ್ನೇಟಿವ್ ಬುಕ್ಸ್ ಯಾವುದೂ ಇಲ್ಲ. ಸೊ ಹಾಗಾಗಿ ಆ ಹಾಲಪ್ಪದಲ್ಲಿ ಏನು ನಮ್ಮ ಸಿಲೆಬಸ್ ಇದೆ, GS ಸಿಲೆಬಸ್ ಗೆ ಇರುವಂತ ಟಾಪಿಕ್ಸ್ ಅನ್ನ ನಾವು ಸೆಲೆಕ್ಟ್ ಮಾಡಿ ಇದರಲ್ಲಿ ಹಾಲಪ್ಪ ಬುಕ್ ಗಳಿಗೆ ಕೇವಲ ಸೆಲೆಕ್ಟೆಡ್ ಟಾಪಿಕ್ಸ್ ಗಳನ್ನ ಮಾತ್ರ ಓದಬೇಕಾಗತ್ತೆ. ಸೊ ಹಾಗಾಗಿ ಈ GS2 ಪೇಪರ್ ಅಲ್ಲಿ 3 ಟಾಪಿಕ್ಸ್ ಗಳನ್ನ ಕವರ್ ಮಾಡಬೇಕಾಗತ್ತೆ. ಅದೇ ರೀತಿ GS3 ಅಲ್ಲಿ ಕಂಪ್ಲೀಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇರುತ್ತೆ, ಜನರಲ್ ಸೈನ್ಸ್ ಇರುತ್ತೆ, ಹಾಗೆ ಎಕೋಲಾಜಿ ಅಂಡ್ ಎನ್ವಿರಾನ್ಮೆಂಟ್ ಇರುತ್ತೆ. ಸೊ ಅದರಲ್ಲಿನೂ 3 ಸಬ್ಜೆಕ್ಟ್ಸ್ ಡಿವೈಡ್ ಮಾಡ್ತೀವಿ ನಾವು. ಒಂದು ಜನರಲ್ ಸೈನ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎಕಾಲಜಿ ಅಂಡ್ ಎನ್ವಿರಾನ್ಮೆಂಟ್. ಸೊ ಜನರಲ್ ಸೈನ್ಸ್ಗೆ 6 to 10th ಸ್ಟ್ಯಾಂಡರ್ಡ್ ಬುಕ್ಸ್ ಓದಲೇಬೇಕಾಗತ್ತೆ. ನಂತರ 12th ಸ್ಟ್ಯಾಂಡರ್ಡ್ ಬಯಾಲಜಿ ಬುಕ್ ಮಸ್ಟ್ ಅಂಡ್ ಶುಡ್ ಓದಲೇಬೇಕಾಗುತ್ತೆ. ಯಾಕಂದ್ರೆ ಜೀವಶಾಸ್ತ್ರದ ಮೇಲೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ ಹಾಗಾಗಿ ಇದರಲ್ಲಿ 80ರಿಂದ 85 ಮಾರ್ಕ್ಸ್ ಗಳು ನಿಮಗೆ ಜನರಲ್ ಸೈನ್ಸ್ ಇಂದ ಬರ್ತಿರ್ತವೆ. ಹಾಗೇನೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಮೇಲೆ ಕಂಪ್ಲೀಟ್ಲಿ ರಿಲೇಟೆಡ್ ಟು ನಿಮ್ಮ ಕರೆಂಟ್ ಇವೆಂಟ್ಸ್. ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ಏನು ರೀಸೆಂಟ್ ಟೆಕ್ನಾಲಜಿ ಏನಿದೆ, ಫಾರ್ ಎಕ್ಸಾಂಪಲ್ ನ್ಯಾನೋ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಡಿಫೆನ್ಸ್ ಟೆಕ್ನಾಲಜಿ ಆಗಿರ್ಬೋದು, ದ ಇಂಪ್ರೂವ್ಮೆಂಟ್ಸ್ ಇನ್ ಟೆಕ್ನಾಲಜಿ ಏನಿರುತ್ತೋ ಅದ್ರ ಬೇಸಿಸ್ ಮೇಲೆ ಕ್ವಶನ್ಸ್ ಗಳು ಕೇಳ್ತಿರ್ತಾರೆ. ಸೊ ಹಾಗಾಗಿ ಇದರಲ್ಲಿನೂ 80ರಿಂದ 85 ಮಾರ್ಕ್ಸ್ ಗಳು ಬರ್ತಿರ್ತವೆ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಟೆಕ್ನಾಲಜಿ ಪಾರ್ಟ್ ಆಲ್ಮೋಸ್ಟ್ ಎಲ್ಲರಿಗೂ ಡಿಫಿಕಲ್ಟ್ ಆಗಿರುತ್ತೆ. ಸೊ ಅದನ್ನ ನಾವು ಯಾವುದೋ ಒಂದು ಬುಕ್ ಒಳಗೆ ಓದಿದ್ರೆ ಅರ್ಥ ಆಗೋದಿಲ್ಲ. ಸೊ ರೀಸೆಂಟ್ ಡೆವಲಪ್ಮೆಂಟ್ಸ್ ಏನಿದಾವೆ, ರೀಸೆಂಟ್ ಇಶ್ಯೂಸ್ ಏನಿದಾವೆ ಕಂಟ್ರಿ ಒಳಗಡೆ, ಆ ಇಶ್ಯೂಸ್ ಗಳ ಮೇಲೆನೆ ಹೆಚ್ಚಾಗಿ ಕ್ವಶನ್ಸ್ ಕೇಳ್ತಿರ್ತಾರೆ. ಸೊ ಹಾಗಾಗಿ ಕರೆಂಟ್ ಅಫೇರ್ಸ್ ಗೆ ನಾವು ಪ್ರಜಾವಾಣಿ ಒಂದು ಓದಲೇಬೇಕಾಗತ್ತೆ. ಅದರ ನಂತರ ದ ಹಿಂದೂ ಪೇಪರ್, ದ ಹಿಂದೂ ಎಕ್ಸ್ಕ್ಲೂಸಿವ್ಲಿ ಸಂಡೇ ಪೇಪರ್. ಸೊ ಸಂಡೇ ಹಿಂದೂ ಪೇಪರ್ ಕಂಪ್ಲೀಟ್ಲಿ ಇಟ್ಸ್ ರಿಲೇಟೆಡ್ ಟು ಟೆಕ್ನಾಲಜಿ ಬೇಸಿಸ್ ಮೇಲೆ ಕೊಟ್ಟಿರ್ತಾನೆ. ಸೊ ಹಾಗಾಗಿ ಇಷ್ಟು ಓದಲೇಬೇಕಾಗತ್ತೆ. ಸೊ ಎಕಾಲಜಿ ಅಂಡ್ ಎನ್ವಿರಾನ್ಮೆಂಟ್ ಕನ್ನಡದಲ್ಲಿ ಭೈರಪ್ಪ ಬುಕ್ ಇದೆ. ಸೊ ಈ ಒಂದು ಬುಕ್ ಅನ್ನ ನೀವು ಥರೋವಾಗಿ ಪ್ರಿಪೇರ್ ಆದ್ರೆ ಈ ಎಲ್ಲಾ ಸಬ್ಜೆಕ್ಟ್ಸ್ ಈಸಿಯಾಗಿ ಕವರ್ ಆಗ್ತವೆ. ಸೊ ಇಲ್ಲಿ ಸಹ 80ರಿಂದ 85 ಮಾರ್ಕ್ಸ್ ವೇಟೇಜ್ ಇರುತ್ತೆ.
ಸೊ ಒಟ್ಟಾರೆಯಾಗಿ ಇದರಲ್ಲಿನೂ ನಮಗೆ 250 ಮಾರ್ಕ್ಸ್ ಇರುತ್ತೆ, 20ರಿಂದ 21 ಕ್ವಶನ್ಸ್ ಬರ್ತಿರ್ತವೆ. ಹಾಗೇನೆ ಅಕಾರ್ಡಿಂಗ್ ಟು ದ ಪ್ಯಾಟರ್ನ್ ಕೆಲವೊಂದು ಬಾರಿ 20 ಕ್ವಶನ್ ಬರ್ಬೋದು ಅಥವಾ ಕೆಲವೊಂದು ಬಾರಿ 21 ಕ್ವಶನ್ ಬರ್ಬೋದು. ಸೊ ಹಾಗಾಗಿ ಈ GS3 ಪೇಪರ್ ಅಲ್ಲಿ ಇಷ್ಟು ಕವರ್ ಆಗುತ್ತೆ. ನೆಕ್ಸ್ಟ್ GS4 ಪೇಪರ್ ಅಲ್ಲಿ ಎಥಿಕ್ಸ್, ಇಂಟಿಗ್ರಿಟಿ ಮತ್ತೆ ಆಪ್ಟಿಟ್ಯೂಡ್. ಸೊ ಇದಕ್ಕೆ ಏನ್ ಪ್ರಿಪೇರ್ ಆಗ್ಬೇಕು? ಆಕ್ಚುಲಿ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಅನ್ನೋದು ಇಟ್ಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ಅನ್ ಇಂಡಿವಿಜುವಲ್ ಅಥವಾ ಆಸ್ಪಿರೆಂಟಿನ ಆಟಿಟ್ಯೂಡ್ ಮೇಲೆ ಇರುತ್ತೆ. ದ ವೇ ಹಿ ಬಿಹೇವ್ಸ್, ಅವ್ನ ಬಿಹೇವಿಯರ್ ಹೇಗಿರುತ್ತೆ, ಆಟಿಟ್ಯೂಡ್ ಹೇಗಿರುತ್ತೆ, ಅವ್ನ ಆಪ್ಟಿಟ್ಯೂಡ್ ಹೇಗಿರುತ್ತೆ, ಅವ್ನ ಸ್ಕಿಲ್ಸ್ ಏನಿರುತ್ತೆ, ಸ್ಟ್ರೆಂತ್, ವೀಕ್ನೆಸಸ್ ಮೇಲೆ ಹೆಚ್ಚಾಗಿ ಈ ಎಥಿಕ್ಸ್ ಪೇಪರ್ ಇಟ್ಟಿದ್ದಾರೆ. ಸೊ ಆಸ್ ಎ ಅಡ್ಮಿನಿಸ್ಟ್ರೇಟರ್ ಎಥಿಕಲ್ ಪಾಯಿಂಟ್ಸ್ ಬೇಕು ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮೇಂಟೈನ್ ಮಾಡಬೇಕು ಅನ್ನೋದು ಗೊಂದಲ ಇರ್ತವೆ. ಅಥವಾ ಆಸ್ ಎ ಆಸ್ಪಿರೆಂಟ್ಗೆ ಎಥಿಕಲ್ ವ್ಯೂಸ್ ಅಥವಾ ಎಥಿಕಲ್ ಡೈಮೆನ್ಷನ್ ಇರಬೇಕು ಇಲ್ವೋ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರವಾಗಿ ಬರೇ ಆಸ್ ಎ ಆಸ್ಪಿರೆಂಟ್ ಅವನಿಗೆ ಅಥವಾ ಆಸ್ ಎ ಅಡ್ಮಿನಿಸ್ಟ್ರೇಟರ್, ಯಾಕಂದ್ರೆ ನಾವು ಮುಂದೆ ಫ್ಯೂಚರ್ ಅಡ್ಮಿನಿಸ್ಟ್ರೇಟರ್ ಆಗಿ ಹೋಗೋರು. ಸೊ ಆಸ್ ಎ ಅಡ್ಮಿನಿಸ್ಟ್ರೇಟರ್ ಅವನಿಗೆ ಓನ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿದ್ರೆ ಸಾಕ, ಎಥಿಕ್ಸ್ ಬೇಕಾ ಇಲ್ವಾ ಅನ್ನೋದು ಗೊಂದಲದಲ್ಲಿರುತ್ತೆ. ಸೊ ಹಾಗಾಗಿ ಈ ಪೇಪರ್ ಅನ್ನ ನಾವು 2014 ನಂತರ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಈ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ಗೆ ಇದರಲ್ಲಿ ಹೆಚ್ಚಿನ ಓದುವಂತ ಅವಶ್ಯಕತೆ ಇಲ್ಲ. ಸೊ ಇದನ್ನ ನಾವು ನಮ್ಮ ಆಸ್ ಎ ಆಸ್ಪಿರೆಂಟ್ ಅವನು ಸ್ಟ್ರೆಂತ್, ವೀಕ್ನೆಸ್, ಆಮೇಲೆ ಆಟಿಟ್ಯೂಡ್, ಬಿಹೇವಿಯರ್ ಆಫ್ ದಟ್ ಪರ್ಸನ್ ಮೇಲೆ ಈ ಸಬ್ಜೆಕ್ಟ್ಸ್ ರಿಲೇಟ್ ಆಗಿರುತ್ತೆ. ಸೊ ಇದಕ್ಕೆ ಹೆಚ್ಚಿನ ಟೈಮ್ ಅನ್ನ ಸ್ಪೆಂಡ್ ಮಾಡಿ ಮಾರ್ಕ್ಸ್ ಗಳು ತಗೊಳ್ಳುವಂತದ್ದಲ್ಲ ಇದು. ಸೊ ಅವನು ಆಟಿಟ್ಯೂಡ್, ಬಿಹೇವಿಯರ್ ಆಗಿರೋದ್ರಿಂದ ಫಾರ್ ಬೇಸಿಕ್ ಥಿಯರಿ ಪರ್ಪಸ್ಗೆ ಇಂಗ್ಲಿಷ್ ಅಲ್ಲಿ ಬರೆದಿರುವಂತ ಬುಕ್ ಅನ್ನ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಸೊ ಅದು SV ಪಾಟೀಲ್ ಅಂತ ಒಂದು ಬುಕ್ ಇದೆ. ಅದು ಇನಿಷಿಯಲಿ ಇಂಗ್ಲಿಷ್ ಅಲ್ಲಿ DK ಬಾಲಾಜಿ ಅವ್ರ ಬುಕ್. ಸೊ ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಸೊ ಇದು ಒಂದು ಬುಕ್ ಅನ್ನ ನಾವು ಫಾರ್ ದ ಥಿಯರಿ ಪರ್ಪಸ್ ಇದು ಒಂದು ಬುಕ್ ಅನ್ನ ನಾವು ಓದ್ಕೊಂಡ್ಬಿಟ್ರೆ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಕವರ್ ಆಗುತ್ತೆ. ಸೊ ಇದಕ್ಕೆ ನಾವು ಹೆಚ್ಚಾಗಿ ಮತ್ತೆ ಕೆಲವೊಂದು ಬಾರಿ ಇದರಲ್ಲಿ ಪ್ಯಾಟರ್ನ್ ಅನ್ನೇ ಚೇಂಜ್ ಮಾಡ್ತಾನೆ, ಕೆಲವೊಂದು ಬಾರಿ ಕೇಸ್ ಸ್ಟಡೀಸ್ ಕೊಡ್ತಾನೆ, ಅಥವಾ ಕೆಲವೊಂದು ಬಾರಿ ಕಂಪ್ಲೀಟ್ ಥಿಯರಿನೇ ಕೊಟ್ಬಿಡ್ತಾನೆ. ಸೊ ಹಾಗಾಗಿ ಗೊಂದಲಗಳಿದಾವೆ. ಸೊ ಬಟ್ ಆಸ್ ಎ ಆಸ್ಪಿರೆಂಟ್ ನಾವು ಸೇಫರ್ ಝೋನ್ ಅಲ್ಲಿ ಓದ್ಬೇಕಾಗತ್ತೆ. ಸೊ ಏನಾದ್ರು ಕೊಡ್ಲಿ ಅವನು ನಾನು ಕ್ರ್ಯಾಕ್ ಮಾಡ್ತೀನಿ ಅನ್ನೋಂಥ ಎಬಿಲಿಟಿ ಇಟ್ಕೊಂಡೇ ನಾವು ಪ್ರಿಪೇರ್ ಆಗಬೇಕಾಗತ್ತೆ. ಸೊ ಹಾಗಾಗಿ ಕೇಸ್ ಸ್ಟಡೀಸು ಪ್ರಿಪೇರ್ ಆಗಬೇಕು, ಜೊತೆಗೆ ಎಥಿಕಲ್ ಥಿಯರಿ ಏನಿದಾವೆ, ಎಥಿಕಲ್ ಥಿಂಕರ್ಸ್ ಏನಿದ್ದಾರೆ ಅದ್ರ ಬಗ್ಗೆನೂ ನಾವು ಸರಿಯಾದ ರೀತಿಯಲ್ಲಿ ಓದ್ಕೋಬೇಕಾಗತ್ತೆ. ನಂತರ ಹಿಂದಿನ ವರ್ಷಗಳಲ್ಲಿ ಆಪ್ಷನಲ್ ಪೇಪರ್ಸ್ ಇರ್ತಿತ್ತು, ಬಟ್ ಈ ವರ್ಷದಲ್ಲಿ ಆಪ್ಷನಲ್ ಪೇಪರ್ನ ತೆಗೆದು ಹಾಕಿದ್ದಾರೆ. ಸೊ ಹಾಗಾಗಿ ಈ GS ಪೇಪರ್ 4, ಈ GS 1, 2, 3, 4 ಮತ್ತೆ SA ಈ 5 ಪೇಪರ್ಗಳಿಂದ ಒಟ್ಟಾರೆಯಾಗಿ ನಿಮಗೆ 1250 ಮಾರ್ಕ್ಸ್ ಇರ್ತವೆ. ಸೊ ಇನಿಷಿಯಲ್ 2 ಲ್ಯಾಂಗ್ವೇಜ್ ಪೇಪರ್ಸ್ ಅವು ನಮಗೆ ಎಲಿಜಿಬಲ್ ಪೇಪರ್ಸ್ ಆಗಿರೋದ್ರಿಂದ ಜಸ್ಟ್ ಕ್ವಾಲಿಫೈ ಆಗ್ಬೇಕು, ನಾವು 50 ತಗೊಂಡ್ರೆ ಸಾಕು, ಅವು ನಮಗೆ ಇದರಲ್ಲಿ ಕೌಂಟ್ ಆಗಲ್ಲ. ಸೊ ಒಟ್ಟಾರೆಯಾಗಿ ಪ್ರತಿಯೊಂದು ಪೇಪರ್ ಅಲ್ಲಿ 250 ಮಾರ್ಕ್ಸ್ ಅಂದ್ರೆ ಒಟ್ಟಾರೆ GS 1, 2, 3, 4 ಮತ್ತೆ SA ಒಳಗಡೆ ಟೋಟಲ್ ಆಗಿ 1250 ಮಾರ್ಕ್ಸ್ ಇರುತ್ತೆ. ಸೊ ಇದಕ್ಕೆ ನಾವು ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಬೇಕು ಅಂತಂದ್ರೆ ಇದರಲ್ಲಿ ಮೆರಿಟ್ ತಗೋಬೇಕಾಗತ್ತೆ. ಇದರಲ್ಲಿ ಒಳ್ಳೆ ಸ್ಕೋರ್ ಬಂತಂತಂದ್ರೆ ನಾವು ಇಂಟರ್ವ್ಯೂ ಅಲ್ಲಿ ಅವಕಾಶ ಇರುತ್ತೆ. ಇಲ್ಲದೇ ಇದ್ರೆ ಇದರಲ್ಲಿ ಸ್ಕೋರ್ಗಳು ಕಡಿಮೆ ಆದ್ರೆ ಇಂಟರ್ವ್ಯೂ ಅಲ್ಲಿ ನಮಗೆ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಈ 4 ಪೇಪರ್ ಜೊತೆಗೆ SA ಮೋಸ್ಟ್ ಇಂಪಾರ್ಟೆಂಟ್. ಹಾಗೇನೆ ನೀವು ಇಂಟರ್ವ್ಯೂ ಅಲ್ಲಿ ನಿಮಗೆ ಕೇವಲ 50 ಮಾರ್ಕ್ಸ್ ಇದೆ, ಅದರಲ್ಲಿ ನಾವು ಹೆಚ್ಚಿನ ಮಾರ್ಕ್ಸ್ ಗಳು ವ್ಯತ್ಯಾಸ ಕಾಣೋದಿಲ್ಲ, ಯಾಕಂದ್ರೆ ಮಿನಿಮಮ್ 20 ಮಾರ್ಕ್ಸ್ ಇರುತ್ತೆ, ಮ್ಯಾಕ್ಸಿಮಮ್ 40ಕ್ಕಿಂತ ಹೆಚ್ಚಾಗಿ ಕೊಡಂಗಿಲ್ಲ. ಸೊ ಹಾಗಾಗಿ ಇದರಲ್ಲಿ ಈ 5 ಪೇಪರ್ಗಳಲ್ಲಿ ಒಳ್ಳೆ ಅವಕಾಶ ಇದೆ. ಆಸ್ ಎ ಆಸ್ಪಿರೆಂಟ್ಗೆ ಅತಿ ಹೆಚ್ಚು ಗಮನ ಇಟ್ಕೊಂಡು ನೀವು ಡೈಲಿ ಆನ್ಸರ್ ರೈಟಿಂಗ್ ಗಳನ್ನ ಪ್ರಾಕ್ಟೀಸ್ ಮಾಡಿಕೊಂಡು ರೈಟಿಂಗ್ ಸ್ಕಿಲ್ಸ್ ಗಳನ್ನ ಇಂಪ್ರೂವ್ ಮಾಡ್ಕೊಂಡಿದ್ದೇ ಆದಲ್ಲಿ ಇದು ಒಳ್ಳೆ ಸ್ಕೋರ್ಗಳ ನೀವು ಮೇನ್ಸ್ ಅಲ್ಲಿ ತಗೋಬಹುದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.